ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಇನ್ನೇನು ಹತ್ತಿರದಲ್ಲಿ ನಮಗೆ ಗುಪ್ತ ನವರಾತ್ರಿ ಬರುತ್ತೆ. ಜಗನ್ಮಾತೆಯ ಉಪಾಸನೆಯ ಸಮಯ ಬಹುತೇಕರು ಗೊತ್ತಿರಬಹುದು ಅಥವಾ ಅನೇಕರಿಗೆ ಗೊತ್ತಿಲ್ಲದೆ ಕೂಡ ಇರಬಹುದು. ಒಟ್ಟು 4 ನವರಾತ್ರಿಗಳು ಬರುತ್ತೆ. 2 ಪ್ರಕಟ ನವರಾತ್ರಿಗಳು, ಚೈತ್ರ ನವರಾತ್ರಿ ಹಾಗೂ ಶರನ್ನವರಾತ್ರಿ. ಬಹುತೇಕ ಎಲ್ಲರೂ ಕೂಡ ಅದನ್ನು ಮಾಡ್ತಾರೆ. ಉತ್ತರ ಭಾರತದಲ್ಲಿ ಚೈತ್ರ ನವರಾತ್ರಿ ಹಾಗೂ ಶರನ್ನವರಾತ್ರಿ ಎರಡನ್ನೂ ಮಾಡ್ತಾರೆ. ದಕ್ಷಿಣದಲ್ಲಿ ಶರನ್ನವರಾತ್ರಿಯನ್ನು ಮಾತ್ರ ಅತಿ ಹೆಚ್ಚು ವಿಜೃಂಭಣೆಯಿಂದ ಮಾಡ್ತಾ ಹೋಗ್ತೇವೆ. ಇನ್ನೆರಡು ನವರಾತ್ರಿಗಳು ಗುಪ್ತ ನವರಾತ್ರಿಗಳು. ಯಾವುದು? ಆಷಾಢ ನವರಾತ್ರಿ ಹಾಗೂ ಮಾಘ ಮಾಸದ ನವರಾತ್ರಿ. ನಾವು ಈ ಆಷಾಢ ನವರಾತ್ರಿಯನ್ನು ವಾರಾಹಿ ನವರಾತ್ರಿ ಹಾಗೂ ಮಾಘ ಮಾಸದ ನವರಾತ್ರಿಯನ್ನು ಶ್ಯಾಮಲಾ ನವರಾತ್ರಿ ಅಂತ ಕೂಡ ಹೇಳ್ತೇವೆ. ಏನಿದು ನವರಾತ್ರಿಗಳು? ಈ 9 ದಿನಗಳಲ್ಲಿ ಜಗನ್ಮಾತೆಯನ್ನು ಹಲವಾರು ರೂಪಗಳಲ್ಲಿ ನಾವು ಪೂಜೆ ಮಾಡ್ತಾ ಹೋಗ್ತೀವಿ. ಅದು ಚೈತ್ರ ಮಾಸ ನವರಾತ್ರಿ ಆಗಿರಲಿ ಅಥವಾ ಶರನ್ನವರಾತ್ರಿ ಆಗಿರಲಿ, ನವದುರ್ಗೆಯರನ್ನು ಉಪಾಸನೆ ಮಾಡೋದು ಬಹಳ ವಿಶೇಷ. ಆ ದುರ್ಗೆಯ 9 ಸ್ವರೂಪಗಳನ್ನು ಕಳಶ ಸ್ಥಾಪನೆ ಮಾಡಿ ನಂದಾದೀಪವನ್ನು ಹಚ್ಚಿ ಅವಳ ಸ್ತೋತ್ರವನ್ನು ಅಥವಾ ಗುರು ಮೂಲಕ ಬಂದಂತಹ ಮಂತ್ರಗಳನ್ನು ಜಪ ಮಾಡ್ತಾ ಅವಳ ಅನುಗ್ರಹವನ್ನು ಬಯಸೋದು ಪ್ರಕಟ ನವರಾತ್ರಿಗಳಲ್ಲಿ ಆಗುತ್ತೆ. ಇನ್ನು ಗುಪ್ತ ನವರಾತ್ರಿಗಳಲ್ಲಿ ಏನು? ಗುಪ್ತ ನವರಾತ್ರಿ ಅಂದ ತಕ್ಷಣಕ್ಕೆ ಬರುವುದು ಅಲ್ಲಿ ಯಾವುದೋ ರಹಸ್ಯ ಇದೆ ಅಂತಲ್ಲ. ಆ ಗುಪ್ತ ನವರಾತ್ರಿಯ ಸಮಯದಲ್ಲಿ ತನ್ನ ಉಪಾಸನೆಯನ್ನು ತನಗೋಸ್ಕರ, ತನ್ನ ಒಳಿತಿಗೋಸ್ಕರ ಮಾಡಿಕೊಳ್ಳುವಂಥದ್ದು, ಬೇರೆಯವರಿಗೆ ತಿಳಿಸದೆ ಮತ್ತೊಬ್ಬರಿಗೆ ಅದರ ಅರಿವಾಗದಂತೆ ತನ್ನನ್ನು ತಾನು ಆ 9 ದಿನಗಳ ಕಾಲ ಆ ಜಗನ್ಮಾತೆಗೆ ಸಮರ್ಪಣೆ ಮಾಡಿ ಅವಳಿಂದ ಚೇತನವನ್ನು ಹಾಗೂ ಸುಜ್ಞಾನವನ್ನು ಪಡೆದುಕೊಳ್ಳುವಂತಹ ದಿನಗಳು ಈ ನವರಾತ್ರಿ, ಗುಪ್ತ ನವರಾತ್ರಿಗಳಲ್ಲಿ. ಗುಪ್ತ ನವರಾತ್ರಿಯಲ್ಲಿ ದಶಮಹಾವಿದ್ಯೆಗಳ ಸಾಧನೆ ಕೂಡ ಆಗುತ್ತೆ. ಆ ದಶಮಹಾವಿದ್ಯೆಗಳ ಸ್ವರೂಪದಲ್ಲಿ ಯಾಕೆ ಉಪಾಸನೆ ಮಾಡ್ತಾರೆ ಅಂದರೆ, ಗುಪ್ತ ನವರಾತ್ರಿಯಲ್ಲಿ ಅಮ್ಮನವರ ಶಕ್ತಿ ಸಂಚಾರ ಅತಿ ಹೆಚ್ಚಾಗಿರುತ್ತೆ. ಯಾವಾಗ ಆ ಜಗನ್ಮಾತೆಯ ಶಕ್ತಿ ಅತಿ ಹೆಚ್ಚು ಪ್ರಬಲವಾಗಿರುತ್ತೋ ಆಗ ಅವಳಿಂದ ಸಿಗುವಂತಹ ಅನುಗ್ರಹ ಹಾಗೂ ಸಾಧನೆಯ ಫಲ ಬಹುಬೇಗ ಪ್ರಾಪ್ತಿಯಾಗ್ತಾ ಹೋಗುತ್ತೆ. 9 ದಿನಗಳು ಕೂಡ ಜಗನ್ಮಾತೆಯನ್ನು ಹಲವಾರು ರೂಪಗಳಲ್ಲಿ ನಾವು ಉಪಾಸನೆಯನ್ನು ಮಾಡಬಹುದು. ಅಥವಾ ಲಲಿತಾ ಸಹಸ್ರನಾಮದಿಂದಲೋ, ದುರ್ಗಾ ಸಪ್ತಶತಿಯ ಪಾರಾಯಣದಿಂದಲೋ, ದಶಮಹಾವಿದ್ಯೆಗಳ ಯಾವುದಾದ್ರೂ ಒಂದು ಶಕ್ತಿ ದೇವತೆಯ ಉಪಾಸನೆಯಿಂದಲೋ ನಾವು ನಮ್ಮ ಸಾಧನೆಯನ್ನು ಮಾಡ್ತಾ ಹೋಗಬಹುದು. ಈ ಬಾರಿ ನಾನು ಈ ಹಿಂದೆ ಕೂಡ ಹೇಳಿದ್ದೆ, ದಶಮಹಾವಿದ್ಯೆಗಳಲ್ಲಿ ಕೊನೆಯ ವಿದ್ಯೆ ಆದಂತಹ ಕಮಲಾತ್ಮಿಕಾ ಸಾಧನೆಯನ್ನು ಮಾಡೋಣ. ಯಾಕಂದರೆ ಆಷಾಢ ಮುಗಿದ ನಂತರ ಬರುವುದು ನಮಗೆ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ. ವರಮಹಾಲಕ್ಷ್ಮಿಯಲ್ಲಿ ಹೇಗೆ ನಾವು ಲಕ್ಷ್ಮಿಯನ್ನು ಉಪಾಸನೆ ಮಾಡ್ತೀವೋ, ತಾಂತ್ರಿಕ ಲಕ್ಷ್ಮಿಯಾಗಿ ಇರುವಂಥವಳು ಕಮಲಾತ್ಮಿಕ. ಕಮಲಾ ಉಪಾಸನೆ ಎನ್ನದ್ರೆ ಅದು ಮಹಾಲಕ್ಷ್ಮಿ ಉಪಾಸನೆ. ಯಾರು ಆರ್ಥಿಕವಾಗಿ ನಾವು ಮೇಲೆ ಹೇಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಭಿವೃದ್ಧಿ ಸಿಗ್ತಾ ಇಲ್ಲ, ನಮಗೆ ಜೀವನದಲ್ಲಿ ಎಲ್ಲೂ ಹೋದರೂ ಏನೂ ಆಗ್ತಾ ಇಲ್ಲ, ನಮಗೆ ಯಾವುದೇ ಚೈತನ್ಯತೆ ಇಲ್ಲ, ನಮ್ಮ ಮನೆ ಯಾಕೋ ಹಿಂದುಳಿತಾ ಇದೆ, ನನ್ನ ಮಕ್ಕಳು ಓದ್ತಾ ಇಲ್ಲ, ಮದುವೆ ಆಗ್ತಾ ಇಲ್ಲ, ಕೆಲಸ ಸಿಗ್ತಾ ಇಲ್ಲ, ಈ ಎಲ್ಲ ಸಮಸ್ಯೆಗಳಿಗೆ ಏನಂದರೆ ಆ ಹಣದ ಕೊರತೆ. ಯಾಕಂದರೆ ಅದೊಂದು ಇದ್ದಾಗ ಮಾತ್ರ ಎಲ್ಲವೂ ಸರಿಯಾಗಿ ನಡೀತಾ ಹೋಗುತ್ತೆ. ಬೇರೆ ಎಲ್ಲ ಸಮಸ್ಯೆಗಳನ್ನು ನಾವು ನಿವಾರಣೆ ಮಾಡ್ಕೊಳ್ಬಹುದು, ಆದರೆ ಹಣದ ಸಮಸ್ಯೆಯನ್ನು ಹಣವಿಲ್ಲದೆ ನಿವಾರಣೆ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಆಗೋದಿಲ್ಲ. ಹಾಗಾಗಿ ಆ ಹಣದ ಸಮಸ್ಯೆ ಬರದಂತೆ ತಡೆಯೋದಕ್ಕಾಗಲಿ, ಅಥವಾ ಏನೋ ಕಮಲಾತ್ಮಿಕ ಸಾಧನೆ ಮಾಡಿದ ತಕ್ಷಣಕ್ಕೆ ನಮಗೆ ಹಣ ಹರಿದು ಬರುತ್ತೆ ಅಂತಲ್ಲ, ಬಂದ ಹಣ ಕನಿಷ್ಠ ಅವರ ಕೈಯಲ್ಲಿ ನಿಲ್ಲುತ್ತೆ. ಅದು ಬರುವ ಹಾದಿ ನಾವು ಕೆಲವರು ಮನೆಗೆ ತರ್ತಿದ್ದಂಗೆಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿರುತ್ತೆ. ಅದು ಇದು ಕಟ್ಟು, ಅದನ್ನು ಮಾಡು, ಇದನ್ನು ಮಾಡು, ಅದನ್ನು ತಗೊಂಬ, ಆ ರೀತಿ ಆಗದೆ ಕನಿಷ್ಠ ತನ್ನ ಮನೆಯ ಏಳಿಗೆಗಾಗಿ ಅಂತನಾದರೂ ಆ ಲಕ್ಷ್ಮಿಯ ಅನುಗ್ರಹದಿಂದ ಅದು ಸ್ಥಿರವಾಗಿ ನಿಲ್ಲೋ ಪ್ರಯತ್ನವಾಗತ್ತೆ. ಹಾಗಾಗಿ ಯಾರಿಗೆ ಆಸಕ್ತಿ ಇದೆ ಅವರು ಇನ್ನೆರಡು ದಿನದ ಒಳಗೆ ಸಂಪರ್ಕ ಮಾಡಬಹುದು. ಡಿಸ್ಕ್ರಿಪ್ಷನ್ನಲ್ಲಿ ವಾಟ್ಸಪ್ ಲಿಂಕ್ ಇರುತ್ತೆ, ಆ ಮೂಲಕ ಮಾಹಿತಿಯನ್ನು ಕೂಡ ತಿಳಿದುಕೊಳ್ಬಹುದು. ಯಾರು ಆಸಕ್ತರಿದ್ದಾರೆ ಅವರು ಮಾತ್ರ ಬಂದು ತಗೊಳ್ಳಿ. ಯಾಕಂದರೆ ಕೆಲವೊಂದು ಸಮಯಗಳಲ್ಲಿ ಮಾತ್ರ ದಶಮಹಾವಿದ್ಯೆಗಳ ಉಪಾಸನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲೂ ಕಮಲಾತ್ಮಿಕಾ ಸಾಧನೆ ಅಂತೂ ಅವಳ ಅನುಗ್ರಹವಿಲ್ಲದೆ
ನಾನು ಬಯಸಿಯೂ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಅವಳ ಉಪಾಸನೆಯೇ ಹಾಗೆ. ಮಹಾಲಕ್ಷ್ಮಿ ಬಹಳ ಚಂಚಲೆ. ಯಾರನ್ನು ಆಯ್ಕೆ ಮಾಡಿಕೊಳ್ಳಬೇಕು ಅನ್ನೋದು ಕೂಡ ಅವಳದ್ದೇ ನಿರ್ಧಾರ ಆಗಿರುತ್ತೆ. ಶ್ರೀಮಾತ್ರೇ ನಮಃ.